ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ 2026ನೇ ಇಸ್ವಿಯ ಜ್ಯೇಷ್ಠ ಅಮಾವಾಸ್ಯೆ ಅಥವಾ ಸೋಮವತಿ ಅಮಾವಾಸ್ಯೆಯ ಸಂಪೂರ್ಣ ಮಹತ್ವ, ಈ ದಿನ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಯಾವ ನಿಯಮಗಳನ್ನು ಪಾಲಿಸಬೇಕು, ಪಿತೃ ಕಾರ್ಯಗಳ ಮಹತ್ವ ಏನು, ದೃಷ್ಟಿ ನಿವಾರಣೆ ಹೇಗೆ ಮಾಡಬೇಕು, ದಾನ ಧರ್ಮಗಳ ಫಲವೇನು, ಈ ದಿನ ತಪ್ಪದೇ ಮಾಡಬೇಕಾದ ಕೆಲಸಗಳು ಯಾವುವು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ವಿವರವಾಗಿ ತಿಳಿಸಿಕೊಡುತ್ತೇನೆ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆಗೆ ಬಹಳ ವಿಶೇಷವಾದ ಸ್ಥಾನವಿದೆ. ಪ್ರತಿಯೊಂದು ಅಮಾವಾಸ್ಯೆಯು ತನ್ನದೇ ಆದ ಮಹತ್ವವನ್ನು ಹೊಂದಿರುತ್ತದೆ. ಆದರೆ ಜ್ಯೇಷ್ಠ ಮಾಸದಲ್ಲಿ ಬರುವ ಅಮಾವಾಸ್ಯೆ ಅತ್ಯಂತ ಶಕ್ತಿಶಾಲಿಯಾದ ಅಮಾವಾಸ್ಯೆಗಳಲ್ಲಿ ಒಂದಾಗಿದೆ. ಅದರಲ್ಲೂ ಈ ವರ್ಷ ಈ ಅಮಾವಾಸ್ಯೆ ಸೋಮವಾರ ಬಂದಿರುವುದರಿಂದ ಇದನ್ನು ಸೋಮವತಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಸೋಮವಾರವು ಶಿವನಿಗೆ ಪ್ರಿಯವಾದ ದಿನ. ಅಮಾವಾಸ್ಯೆ ಪಿತೃದೇವತೆಗಳಿಗೆ ಸಂಬಂಧಿಸಿದ ತಿಥಿ. ಹೀಗಾಗಿ ಈ ದಿನ ಶಿವನ ಕೃಪೆ ಹಾಗೂ ಪಿತೃಗಳ ಆಶೀರ್ವಾದ ಎರಡೂ ದೊರೆಯುವ ಅಪರೂಪದ ಅವಕಾಶ ಸಿಗುತ್ತದೆ. 2026ನೇ ಇಸ್ವಿಯಲ್ಲಿ ಜ್ಯೇಷ್ಠ ಅಮಾವಾಸ್ಯೆ ಜೂನ್ 15ರಂದು ಸೋಮವಾರ ಆಚರಿಸಲಾಗುತ್ತದೆ. ಅಮಾವಾಸ್ಯೆ ತಿಥಿಯು ಜೂನ್ 14ರಂದು ಮಧ್ಯಾಹ್ನ 12:19 ಆರಂಭವಾಗಿ ಜೂನ್ 15ರಂದು ಬೆಳಿಗ್ಗೆ 8:23 ಅಂತ್ಯಗೊಳ್ಳುತ್ತದೆ. ತಿಥಿಯ ಹೆಚ್ಚಿನ ಭಾಗ ಭಾನುವಾರ ಇದ್ದರೂ ಸೂರ್ಯೋದಯದ ಸಮಯದಲ್ಲಿ ಅಮಾವಾಸ್ಯೆ ತಿಥಿ ಇರುವ ಕಾರಣ ಜೂನ್ 15ನೇ ತಾರೀಕಿನಂದೇ ಅಮಾವಾಸ್ಯೆಯನ್ನು ಆಚರಿಸಬೇಕು. ಸ್ನೇಹಿತರೆ, ಶಾಸ್ತ್ರಗಳಲ್ಲಿ ಸೂರ್ಯೋದಯ ವ್ಯಾಪ್ತಿಯ ತಿಥಿಗೆ ಹೆಚ್ಚಿನ ಮಹತ್ವ ನೀಡಲಾಗಿದೆ. ಅದಕ್ಕಾಗಿ ಹಬ್ಬಗಳು, ವ್ರತಗಳು ಮತ್ತು ವಿಶೇಷ ಪೂಜೆಗಳನ್ನು ಸೂರ್ಯೋದಯದಲ್ಲಿ ಯಾವ ತಿಥಿ ಇರುತ್ತದೆಯೋ ಅದೇ ದಿನ ಆಚರಿಸಲಾಗುತ್ತದೆ. ಇದೇ ಕಾರಣಕ್ಕೆ ಜ್ಯೇಷ್ಠ ಅಮಾವಾಸ್ಯೆ ಪೂಜೆಯನ್ನು ಜೂನ್ 15ರಂದು ಮಾಡಬೇಕು. ಈ ದಿನ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಬೇಕು. ಮನೆಯ ಮುಖ್ಯ ಬಾಗಿಲು, ದೇವರ ಕೋಣೆ ಹಾಗೂ ಮನೆಯ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಅಮಾವಾಸ್ಯೆಗೆ ಮುಂಚಿನ ದಿನವೇ ದೇವರ ಪಾತ್ರೆಗಳು ಮತ್ತು ಪೂಜಾ ಸಾಮಗ್ರಿಗಳನ್ನು ತೊಳೆದು ಸಿದ್ಧಪಡಿಸಬೇಕು. ಅಮಾವಾಸ್ಯೆಯ ದಿನ ಹೊಸದಾಗಿ ಪಾತ್ರೆ ತೊಳೆಯುವುದು ಅಥವಾ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸುವ ಕೆಲಸಗಳನ್ನು ಸಾಧ್ಯವಾದಷ್ಟು ತಪ್ಪಿಸಬೇಕು. ಪೂಜೆಯ ಸಮಯದ ಬಗ್ಗೆ ಹೇಳುವುದಾದರೆ, ಬ್ರಹ್ಮ ಮುಹೂರ್ತದಲ್ಲಿ ಪೂಜೆ ಮಾಡುವುದು ಅತ್ಯುತ್ತಮ. ಬೆಳಿಗ್ಗೆ 4 ಗಂಟೆಯಿಂದ 6 ಗಂಟೆಯೊಳಗೆ ಪೂಜೆ ಮಾಡಿದರೆ ಬಹಳ ಶುಭಕರ. ಆ ಸಮಯದಲ್ಲಿ ಸಾಧ್ಯವಾಗದಿದ್ದರೆ ಬೆಳಿಗ್ಗೆ 8:23 ಪೂಜೆ ಮುಗಿಸಲು ಪ್ರಯತ್ನಿಸಬೇಕು. ಯಾಕೆಂದರೆ ಆ ನಂತರ ಅಮಾವಾಸ್ಯೆ ತಿಥಿ ಮುಕ್ತಾಯವಾಗುತ್ತದೆ. ಸ್ನೇಹಿತರೆ, ಅಮಾವಾಸ್ಯೆ ದಿನ ಪಿತೃದೇವತೆಗಳ ಆರಾಧನೆಗೆ ಅತ್ಯಂತ ಸೂಕ್ತವಾದ ದಿನವಾಗಿದೆ. ನಮ್ಮ ಪೂರ್ವಜರು ನಮ್ಮ ಜೀವನದ ಸುಖ, ಶಾಂತಿ ಮತ್ತು ಅಭಿವೃದ್ಧಿಗೆ ಕಾರಣರಾಗಿರುತ್ತಾರೆ. ಅವರ ಆಶೀರ್ವಾದ ಇಲ್ಲದೆ ಯಾವುದೇ ಕೆಲಸಗಳು ಸುಗಮವಾಗಿ ನಡೆಯುವುದಿಲ್ಲ. ಆದ್ದರಿಂದ ಈ ದಿನ ಪಿತೃತರ್ಪಣ, ಪಿಂಡ ಪ್ರದಾನ ಅಥವಾ ಪೂರ್ವಜರ ಸ್ಮರಣೆ ಮಾಡುವುದು ಬಹಳ ಫಲಪ್ರದ. ಯಾರಿಗೆ ತರ್ಪಣ ಮಾಡುವ ವಿಧಾನ ಗೊತ್ತಿಲ್ಲವೋ ಅವರು ತಮ್ಮ ಮನೆಯಲ್ಲಿ ಪೂರ್ವಜರ ಫೋಟೋ ಮುಂದೆ ದೀಪ ಹಚ್ಚಿ ಹೂ ಅರ್ಪಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥನೆ ಮಾಡಿದರೆ ಸಾಕು. ಕಾಗೆಗಳಿಗೆ ಅನ್ನ ನೀಡುವುದು, ಗೋವುಗಳಿಗೆ ಆಹಾರ ನೀಡುವುದು ಹಾಗೂ ಬಡವರಿಗೆ ದಾನ ಮಾಡುವುದು ಪಿತೃಗಳಿಗೆ ತೃಪ್ತಿ ನೀಡುತ್ತದೆ. ಈ ದಿನ ಅನ್ನದಾನ ಮಾಡಿದರೆ ವಿಶೇಷ ಪುಣ್ಯ ದೊರೆಯುತ್ತದೆ. ಹಸಿದವರಿಗೆ ಊಟ ನೀಡುವುದು, ಬಡವರಿಗೆ ಅಕ್ಕಿ, ಬೇಳೆ, ಬಟ್ಟೆ ಅಥವಾ ಹಣದಾನ ಮಾಡುವುದು ಬಹಳ ಶುಭಕರ. ಸಾಧ್ಯವಾದಷ್ಟು ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ದಾನ ಮಾಡಿ. ಸ್ನೇಹಿತರೆ, ಜ್ಯೇಷ್ಠ ಅಮಾವಾಸ್ಯೆಯ ಮತ್ತೊಂದು ವಿಶೇಷತೆ ದೃಷ್ಟಿ ನಿವಾರಣೆ. ಅನೇಕ ಜನರು ವ್ಯಾಪಾರದಲ್ಲಿ ನಷ್ಟ, ಆರೋಗ್ಯ ಸಮಸ್ಯೆ, ಮನೆಯಲ್ಲಿ ಅಶಾಂತಿ, ಹಣಕಾಸಿನ ತೊಂದರೆಗಳನ್ನು ಅನುಭವಿಸುತ್ತಾರೆ. ಇಂತಹ ಸಂದರ್ಭಗಳಲ್ಲಿ ದೃಷ್ಟಿ ದೋಷವೂ ಒಂದು ಕಾರಣ ಎಂದು ನಂಬಲಾಗುತ್ತದೆ. ಆದ್ದರಿಂದ ಈ ದಿನ ದೃಷ್ಟಿ ನಿವಾರಣೆ ಮಾಡುವುದು ಉತ್ತಮ. ಉಪ್ಪು, ಒಣಮೆಣಸಿನಕಾಯಿ, ನಿಂಬೆಹಣ್ಣು, ತೆಂಗಿನಕಾಯಿ ಅಥವಾ ಮೊಟ್ಟೆಯನ್ನು ಬಳಸಿಕೊಂಡು ದೃಷ್ಟಿ ತೆಗೆಯಬಹುದು. ದೃಷ್ಟಿ ತೆಗೆದ ನಂತರ ಅದನ್ನು ಮನೆಯ ಹೊರಗೆ ವಿಸರ್ಜನೆ ಮಾಡಬೇಕು. ಮನೆಯ ಮುಖ್ಯ ಬಾಗಿಲಿನ ಬಳಿ ನಿಂಬೆಹಣ್ಣು ಇಡುವುದು ಕೂಡ ಶುಭಕರ. ಸೋಮವತಿ ಅಮಾವಾಸ್ಯೆ ದಿನ ಶಿವನ ಆರಾಧನೆಗೆ ಮಾಡಿದರೆ ವಿಶೇಷ ಫಲ ಸಿಗುತ್ತದೆ. ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸಬಹುದು. ಶಿವಲಿಂಗಕ್ಕೆ ನೀರು, ಹಾಲು ಅಥವಾ ಬಿಲ್ವ ಪತ್ರೆಯನ್ನು ಅರ್ಪಿಸಿ ಪೂಜೆ ಮಾಡಿದರೆ ಶನಿದೋಷ, ಪಿತೃದೋಷ ಹಾಗೂ ಗೃಹ ದೋಷಗಳು ಕಡಿಮೆಯಾಗುತ್ತದೆ. ಈ ದಿನ ವಿಷ್ಣು ಸಹಸ್ರನಾಮ ಪಾರಾಯಣ, ರಾಮನಾಮ ಜಪ, ಹನುಮಾನ್ ಚಾಲಿಸ ಪಠಣ ಹಾಗೂ ಭಗವದ್ಗೀತೆಯ ಕೆಲವು ಅಧ್ಯಾಯಗಳನ್ನು ಓದುವುದು ಕೂಡ ಅತ್ಯಂತ ಪುಣ್ಯಕರವಾಗಿದೆ. ಮನೆಯಲ್ಲಿ ದೇವರ ನಾಮಸ್ಮರಣೆ ನಡೆಯುವಂಥ ವಾತಾವರಣ ನಿರ್ಮಾಣವಾದರೆ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ. ಸ್ನೇಹಿತರೆ, ಜ್ಯೇಷ್ಠ ಮಾಸದಲ್ಲಿ ಜ್ಯೇಷ್ಠ ಲಕ್ಷ್ಮೀ ಪೂಜೆಗೂ ವಿಶೇಷ ಮಹತ್ವವಿದೆ. ಮನೆಯಲ್ಲಿರುವ ಅಲಕ್ಷ್ಮಿ ಅಥವಾ ದಾರಿದ್ರ್ಯ ಶಕ್ತಿಯನ್ನು ದೂರ ಮಾಡಿ ಮಹಾಲಕ್ಷ್ಮಿಯ ಅನುಗ್ರಹ ಪಡೆಯಲು ಈ ಪೂಜೆಯನ್ನು ಮಾಡಲಾಗುತ್ತದೆ. ಮನೆಯ ಸ್ವಚ್ಛತೆ, ಸಾತ್ವಿಕ ವಾತಾವರಣ ಹಾಗೂ ದೇವರ ಆರಾಧನೆ ಮೂಲಕ ಲಕ್ಷ್ಮೀ ಕೃಪೆಯನ್ನು ಪಡೆಯಬಹುದು.
ಅಮಾವಾಸ್ಯೆಯ ದಿನ ಸಾಧ್ಯವಾದಷ್ಟು ಕೋಪ, ಜಗಳ, ನಿಂದನೆ ಹಾಗೂ ಅಶುಭ ಮಾತುಗಳನ್ನು ತಪ್ಪಿಸಬೇಕು. ಹಿರಿಯರಿಗೆ ಗೌರವ ನೀಡಿ, ದೇವರ ಸ್ಮರಣೆ ಮಾಡಿ, ಸಾತ್ವಿಕ ಆಹಾರ ಸೇವಿಸಿ ದಿನವನ್ನು ಕಳೆಯಬೇಕು. ಕೆಲವರು ಅಮಾವಾಸ್ಯೆ ದಿನ ಹೊರಗೆ ಹೋಗಬಾರದು ಅಥವಾ ಯಾವುದೇ ಕೆಲಸ ಮಾಡಬಾರದು ಎಂದು ಭಯಪಡುತ್ತಾರೆ. ಆದರೆ ಶಾಸ್ತ್ರಗಳಲ್ಲಿ ಭಕ್ತಿಯಿಂದ ದೇವರ ಆರಾಧನೆ ಮಾಡಿ ಸತ್ಕಾರ್ಯಗಳನ್ನು ಮಾಡಿದರೆ ಈ ದಿನ ಅತ್ಯಂತ ಶುಭಕರವಾಗಿರುತ್ತದೆ. ಆದ್ದರಿಂದ ಅನಗತ್ಯ ಭಯಗಳನ್ನು ಬಿಟ್ಟು ಭಕ್ತಿಯಿಂದ ಪೂಜೆ ಮಾಡಿ. ಹೀಗೆ ಜ್ಯೇಷ್ಠ ಅಮಾವಾಸ್ಯೆ ಅಥವಾ ಸೋಮವತಿ ಅಮಾವಾಸ್ಯೆ ದಿನ ಪಿತೃಗಳ ಸ್ಮರಣೆ, ಶಿವನ ಆರಾಧನೆ, ದಾನ ಧರ್ಮ, ದೃಷ್ಟಿ ನಿವಾರಣೆ ಹಾಗೂ ದೇವರ ನಾಮಸ್ಮರಣೆ ಮಾಡಿದರೆ ಜೀವನದಲ್ಲಿ ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯ ಮತ್ತು ಯಶಸ್ಸು ಹೆಚ್ಚಾಗುತ್ತದೆ. ಸ್ನೇಹಿತರೆ, ಈ ವರ್ಷದ ಜ್ಯೇಷ್ಠ ಅಮಾವಾಸ್ಯೆ ಜೂನ್ 15 ಸೋಮವಾರ ಆಚರಿಸಲಾಗುತ್ತದೆ. ಬೆಳಗ್ಗೆ 8:23 ಪೂಜೆ ಮುಗಿಸಿ ಭಕ್ತಿಯಿಂದ ದೇವರ ಆರಾಧನೆ ಮಾಡಿ ಪಿತೃಗಳ ಆಶೀರ್ವಾದ ಪಡೆದುಕೊಳ್ಳಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಧೃತಿ ಡಿವೋಷನಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.